ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೇರಳದ ಒಂದು ಡಿಶ್ ನೇಯಪ್ಪಮ್ ಅಂತ. ಇದು ದೇವಸ್ಥಾನದಲ್ಲೆಲ್ಲ ಕೊಡ್ತಾರೆ, ಪ್ರಸಾದವಾಗಿ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇದೊಂದು ಅಥೆಂಟಿಕ್ ಡಿಶ್ ಇದು. ಇದನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ 1 ಕಪ್ ನಾನು ಕೆಂಪುದ ಅಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಕಾಯಿ ಚೂರು ತೊಗೊಂಡಿದ್ದೀನಿ. 2 ಬಾಳೆಹಣ್ಣು ತೊಗೊಂಡಿದ್ದೀನಿ. 2 ಏಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಡ್ರೈ ಜಿಂಜರ್ ಪೌಡ್ರ್ ತೊಗೊಂಡಿದ್ದೀನಿ. ಒಂಚೂರು ಸಾಲ್ಟ್ ಪಿಂಚ್. ಇದಿಷ್ಟು ಬೇಕಾಗಿರೋ ಸಾಮಾನು. ಫಸ್ಟು ಇದನ್ನು ರಾತ್ರಿನೇ ನಾನು ಅಕ್ಕಿ ನೆನೆಯಾಕೆ ಇಟ್ಕೊಂಡಿದ್ದೆ. ಇಲ್ಲ ನೀವು ಪರವಾಗಿಲ್ಲ ಒಂದು 6-7 ಗಂಟೆ ನೆನೆಸ್ಕೊಳ್ತೀವಿ ಅಂದರೆ ನೆನೆಸ್ಕೊಳ್ಬೋದು. ಸಾಯಂಕಾಲ ಮಾಡ್ತೀವಿ ಅಂದರೆ ಬೆಳಗ್ಗೆ ನೆನೆ ಹಾಕ್ಕೋಬೋದು. ನಾನು ಈಗ ಬೆಳಗ್ಗೆ ಮಾಡೋದ್ರಿಂದ ರಾತ್ರಿನೇ ಅದನ್ನು ನೆನೆಯಾಕೆ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ನೋಡಿ ಅಕ್ಕಿನ ಮಿಕ್ಸರ್ ಬೌಲ್ಗೆ ಹಾಕ್ಬಿಟ್ಟು ಏಲಕ್ಕಿ ಹಾಕ್ಬಿಟ್ಟು ಗಟ್ಟಿಗೆ ನೋಡಿ ನೈಸಾಗಿ ರುಬ್ಕೊಂಬಂದಿದ್ದೀನಿ. ಫುಲ್ ಗಟ್ಟಿ ಇರಬೇಕಿದು. ಇದಕ್ಕೆ ಇವಾಗ ಬಾಳೆಹಣ್ಣು ಮತ್ತು ಬೆಲ್ಲ ಎರಡನ್ನೂ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಅದ್ರ ಜೊತೆಲಿ ಮಿಕ್ಸರ್ ಆನ್ ಮಾಡಿ ಅದಾದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ರುಬ್ಬಿರೋ ಹಿಟ್ಟನ್ನು ಅದಕ್ಕೆ ಕಾಯಿ ಚೂರು, ಒಂಚೂರು ಶುಂಠಿ ಪೌಡ್ರು, 1/4 ಸ್ಪೂನು, ಒಂದು ಪಿಂಚ್ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿಗೆ ಇರಬೇಕಿದು. ಇದು ತೆಳ್ಳಗೆ ಮಾಡ್ಕೋಬಾರ್ದು, ಗಟ್ಟಿನೇ ಇರಲಿ ಇದು. ಪಡ್ಡು ಕಲ್ಲಲ್ಲಿ ನಾವೀಗ ಪಡ್ಡು ಬಿಟ್ಕೊಳ್ತಾರೆ, ಇಷ್ಟು ಇರಬೇಕಿದು. ಚೂರು ಬೇಕಾದ್ರೆ ನೀರು ಹಾಕ್ಕೊಳಿಬೇಕಾದ್ರೆ, ಬಟ್ ತುಂಬ ನೀರಿನಂಗೆ ಆಗಬಾರ್ದು ಇದು. ಇವಾಗ ಪಡ್ಡು ಕಲ್ಲು ಇಟ್ಟಿದ್ದೀನಿ, ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ ಆ ಪಿಟ್ಗಳಿಗೆಲ್ಲ. ಈಗ ಅದಕ್ಕೆ ಇವಾಗ ಈ ಹಿಟ್ಟನ್ನು ತುಂಬ್ಕೊಳ್ಳೋಣ. ತುಂಬ ಸಾಫ್ಟಾಗಿ, ತುಂಬ ಟೇಸ್ಟಿ. ಎಷ್ಟೋ ತನಕ ಇಟ್ಟರೂ ಕೂಡ ಸಾಫ್ಟ್ನೆಸ್ ಆಗೇ ಇರುತ್ತೆ ಇದು. ಅಷ್ಟು ಚೆನ್ನಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು. ದೇವಸ್ಥಾನಗಳಲ್ಲಿ, ಆ ಕಡೆ ಕೇರಳ ಸೈಡ್ ದೇವಸ್ಥಾನಗಳಲ್ಲಿ ಇದನ್ನು ಪ್ರಸಾದವಾಗಿ ಕೊಡ್ತಾರೆ. ಇದನ್ನು ಇದೊಂದು ಹಳೆಯ ಕಾಲದ ಡಿಶ್ಶು. ಹಿಂದಿನ ಕಾಲದಿಂದನೂ ಮಾಡ್ಕೊಂಬರ್ತಾರೆ ಡಿಶ್ ಇದು. ಆಯ್ತೀಗ ಇದಕ್ಕೆ ಒಂದು ಲಿಡ್ ಕವರ್ ಮಾಡಿಬಿಟ್ಟು ಲೋ ಫ್ಲೇಮ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋಣ. ಟರ್ನ್ ಮಾಡಿ ಬೇಯಿಸ್ಕೋಬೇಕು ಇದನ್ನು. ಒಳಗಡೆ ಇಟ್ಟು ಬೇಯಬೇಕಲ್ಲ, ಅದಕ್ಕೆ. ತುಪ್ಪದಲ್ಲಿ ಮಾಡಿದ್ರೆ ಟೇಸ್ಟ್ ಜಾಸ್ತಿ ಅಂತ ಹೇಳಿದ್ದು. ತುಪ್ಪ ಇಲ್ಲಾಂದರೆ ಎಣ್ಣೆ ಹಾಕ್ಬಿಟ್ಟೆ ಮಾಡ್ಬೋದು ಇದನ್ನು, ಏನು ತೊಂದರೆ ಇಲ್ಲ. ಚೆನ್ನಾಗಿ ಟರ್ನ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದನ್ನು ಉಣ್ಣಿಯಪ್ಪಮ್ ಅಂತಲೂ ಕೂಡ ಅಂತಾರೆ. ನೇಯಪ್ಪಮ್, ಉಣ್ಣಿಯಪ್ಪಮ್ ಇವೆಲ್ಲ ಈ ಡಿಶ್ಶಿದೆ ಹೆಸರಿದು. ಸ್ವಲ್ಪ ಗಟ್ಟಿಯಾಗಿದ್ದರೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರುತ್ತೆ. ಇಲ್ಲಾಂದ್ರೆ ಅಂಟ್ಕೊಳ್ಳುತ್ತೆ, ಕೆಳಗಡೆಗೆ ಅಂಟ್ಕೊಂಬಿಡುತ್ತೆ ನೀರಿನಂಗೆ ಮಾಡ್ಕೊಂಬಿಟ್ರೆ. ಅದಕ್ಕೆ ಇದ್ರದ್ದು ಬ್ಯಾಟರು ಸ್ವಲ್ಪ ತಿಕ್ಕಾಗೇ ಇರಬೇಕು. ಆಯ್ತಿದು. ಇವಾಗ ಇದನ್ನು ಒಂದು ಇದಕ್ಕೆ ತೆಕ್ಕೊಳ್ಳೋಣ. ಕೆಳಗಡೆಗೆ ಟಿಶ್ಯೂ ಪೇಪರ್ ಹಾಕ್ಕೊಂಬಿಟ್ಟು ಇದು ಸ್ವಲ್ಪ ನೀರು ಅಂತೀನಿ, ಎಣ್ಣೆ ತುಪ್ಪ ಇರುತ್ತಲ್ಲ, ಸ್ವಲ್ಪ ಅದು ಹೀರ್ಕೊಳ್ಳುತ್ತೆ. ಅದಕ್ಕೆ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಇದು, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಎಷ್ಟೋ ತನಕ ಇಟ್ಟರು ಅದು ಸಾಫ್ಟ್ನೆಸ್ ಆಗಿ ರಿಟೈನ್ ಆಗುತ್ತದು. ನೋಡಿ ಒಳಗಡೆ ಹೇಗಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ. ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೂ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಥ್ಯಾಂಕ್ ಯು.